ಹಿಂದಿನ SSLC ವಿಜ್ಞಾನದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ವ್ಯತ್ಯಾಸವನ್ನು ಬರೀತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಖಂಡಿತವಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಎರಡು ವ್ಯತ್ಯಾಸಗಳನ್ನು ಕೇಳ್ತಾರೆ. ಮಿನಿಮಮ್ 4 ಮಾರ್ಕ್ಸ್ ಅಂತಲೂ ಕೂಡ ನೀವು ಗ್ಯಾರಂಟಿಯಾಗಿ ವ್ಯತ್ಯಾಸದಿಂದ ಪ್ರಶ್ನೆಗೆ ಉತ್ತರಗಳನ್ನು ಮಾಡಬಹುದು. ಹಿಂದಿನ ಭಾಗಗಳ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ SSLC ಆಲ್ ಸಬ್ಜೆಕ್ಟ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ, ಮೊದಲ ವ್ಯತ್ಯಾಸ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಇದರ ವ್ಯಾಖ್ಯೆಗಳ ಸಹಿತನೂ ಬರ್ಬೋದು ಅಥವಾ ವ್ಯತ್ಯಾಸಗಳಲ್ಲಿ ಸಹಿತನೂ ಕೂಡ ಬರ್ಬೋದು. ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆ ಆದರೆ ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ನಷ್ಟ ಆಗ್ತದೆ. ಉತ್ಕರ್ಷಣ ಕ್ರಿಯೆಗೆ ಒಂದು ಉದಾಹರಣೆ ಕೊಡಬಹುದು, 2Cu + O2 ಹೀಟ್ 2CuO. ಅದೇ ತರ ಅಪಕರ್ಷಣ ಕ್ರಿಯೆಗೆ CuO + H2 ಹೀಟ್ Cu + H2O ಅಂತಕ್ಕದ್ದನ್ನ ಬರಿಬಹುದು. ಎರಡು ನಶಿಸುವಿಕೆ ಮತ್ತು ಕುಮಟುವಿಕೆ. ಲೋಹಗಳು ತೇವಾಂಶ ಅಥವಾ ಆಮ್ಲಗಳೊಂದಿಗೆ ವರ್ತಿಸಿದಾಗ ರಾಸಾಯನಿಕವಾಗಿ ವರ್ತಿಸಿ ಕೊರೆತಕ್ಕೊಳಗಾಗುವುದಕ್ಕೆ ನಶಿಸುವಿಕೆ ಅಂತೀವಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯ ಘಟಕಗಳೊಂದಿಗೆ ವರ್ತಿಸಿದಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದಕ್ಕೆ ಕುಮಟುವಿಕೆ ಅಂತ ಹೇಳ್ತೀವಿ. ಇನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ. ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದುರುಗಳನ್ನು ಕಾಸ್ತಾರೆ, ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದುರುಗಳನ್ನು ಕಾಸ್ತಾರೆ. ಹುರಿಯುವಿಕೆಗೆ ಉದಾಹರಣೆ ಸಲ್ಫೈಡ್ ಅದಿರೆಗಳನ್ನು ಕಾಸೋದು, ಕಾಸುವಿಕೆಗೆ ಉದಾಹರಣೆ ಕಾರ್ಬೋನೇಟ್ ಅದುರುಗಳನ್ನು ಕಾಸೋದು. ಇನ್ನು ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆ ಅಂತ ಬರ್ತದೆ. ಸ್ವಪೋಷಕಗಳಲ್ಲಿ ತಮ್ಮ ಆಹಾರ ತಾವೇ ತಯಾರಿಸಿ ಪೋಷಣೆ ಮಾಡಿಕೊಳ್ತವೆ. ಇವು ನಿರವಯವ ಮೂಲಗಳನ್ನು ಅವಲಂಬಿಸಿದಾವೆ, ಉದಾಹರಣೆಗಾಗಿ ಎಲ್ಲ ಹಸಿರು ಸಸ್ಯಗಳು ಅಂತ ಹೇಳ್ತೀವಿ. ಪರಪೋಷಕಗಳ ಪೋಷಣೆಯಲ್ಲಿ ತಮ್ಮ ಪೋಷಣೆಗಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿದಾವೆ, ಸಾವಯವ ಮೂಲಗಳನ್ನು ಅವಲಂಬಿಸಿದಾವೆ, ಉದಾಹರಣೆಗೆ ಎಲ್ಲ ವಿಧದ ಪ್ರಾಣಿಗಳು ಪರಪೋಷಕಗಳಿಗೆ ಆಗ್ತದೆ. ಇನ್ನು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದಲ್ಲಿ ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ನಡೀತದೆ. ಸಾಮಾನ್ಯವಾಗಿ ಎಲ್ಲಾ ಜೀವಿಗಳಲ್ಲಿ ವಾಯುವಿಕ ಉಸಿರಾಟ ಇರ್ತದೆ. ಆಕ್ಸಿಜನ್ ಇಲ್ಲದೆ ನಡೀತಕ್ಕಂಥ ಉಸಿರಾಟ ಅವಾಯುವಿಕ ಉಸಿರಾಟ. ಇದು ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಹುದುಗುವಿಕೆ ಎಲ್ಲ ಇರ್ತದೆ. ಅದು ಅವಾಯುವಿಕ ಉಸಿರಾಟಕ್ಕೆ ಉದಾಹರಣೆ. ಇನ್ನು ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು. ಇವು ತನ್ನಷ್ಟಕ್ಕೆ ತಾವೇ ನಡೀತಕ್ಕಂಥ ಕ್ರಿಯೆಗಳು ಅನೈಚ್ಛಿಕ, ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ, ಉದಾಹರಣೆ ಹೃದಯದ ಬಡಿತ ಮತ್ತು ಶ್ವಾಸಕ್ರಿಯೆ. ಬಟ್ ಪರಾವರ್ತಿತ ಕ್ರಿಯೆಗಳಲ್ಲಿ ತತ್ಕ್ಷಣ ನಡೀತದೆ, ಸಂದರ್ಭೋಚಿತವಾಗಿ ನಡೀತವೆ, ಉದಾಹರಣೆಗೆ ಹಾವು ಕೊಂಡೊಡನೆ ತಕ್ಷಣ ಓಡೋದು, ಬೆಂಕಿ ಜ್ವಾಲೆಯ ಬಳಿ ಕೈ ಹಿಡಿದ ತಕ್ಷಣ ಹಿಂತೆಗೆದುಕೊಳ್ಳೋದು. ಇನ್ನು ನರ ನಿಯಂತ್ರಣ ಮತ್ತು ಹಾರ್ಮೋನು ನಿಯಂತ್ರಣ. ನರ ನಿಯಂತ್ರಣ ಪರಾವರ್ತಿತ ಕ್ರಿಯೆಗಳು ನರಗಳ ನಿಯಂತ್ರಣದಿಂದ ನಡೀತದೆ. ನರ ನಿಯಂತ್ರಣದಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಅಂತಕ್ಕಂಥ ವಿಧಗಳಿದಾವ. ನರಗಳ ಕ್ರಿಯೆಗಳ ವೇಗವನ್ನು ನಡೆಸಲಿಕ್ಕೆ ಇದು ಸಹಕಾರಿ ಆಗ್ತದೆ. ಬಟ್ ಹಾರ್ಮೋನುಗಳ ನಿಯಂತ್ರಣದಲ್ಲಿ ಜೀವಿಗಳಲ್ಲಿನ ದೈಹಿಕ ಬದಲಾವಣೆ ನಿಯಂತ್ರಣ ಆಗ್ತದೆ. ಈ ನಿಯಂತ್ರಣದಲ್ಲಿ ಎಲ್ಲಾ ಕ್ರಿಯೆಗಳಿಗೂ ಅನೈಚ್ಛಿಕ ಕ್ರಿಯೆಗಳಿದಾವ. ಈ ನಿಯಂತ್ರಣದಲ್ಲಿ ಕ್ರಿಯೆಗಳು ಬಹಳ ನಿಧಾನವಾಗಿ ಜರುಗುತ್ತವೆ. ಇನ್ನು ಮುಟ್ಟಿದರೆ ಮುನಿಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆ. ಮುಟ್ಟಿದರ ಮುನಿಸಸ್ಯ ಇದು ಪ್ರಚೋದನೆಗೆ ತತ್ಕ್ಷಣ ಜರುಗತಕ್ಕಂಥ ಪ್ರತಿಕ್ರಿಯೆ. ಇದು ಸ್ಪರ್ಶಾನುವರ್ತನೆಗೆ ಒಂದು ಉದಾಹರಣೆ. ಬಟ್ ಕಾಲುಗಳಿಂದ ಚಲನೆ ಅಂತಕ್ಕಂಥದ್ದು ಐಚ್ಛಿಕ ಕ್ರಿಯೆ, ನಮ್ಮ ಆಜ್ಞೆಗೆ ಒಳಪಟ್ಟಿದ್ದಾವೆ ಮತ್ತೆ ಇವುಗಳನ್ನು ನಿಯಂತ್ರಿಸಲಿಕ್ಕೆ ನರವ್ಯೂಹ ಇದೆ. ಇನ್ನು ಪರಾವರ್ತಿತ ಕ್ರಿಯೆ ಮತ್ತು ನಡಿಗೆ. ಅಲ್ಲಿ ಪರಾವರ್ತಿತ ಕ್ರಿಯೆ ಅಂದರೆ ಅದು ಅನೈಚ್ಛಿಕ ಕ್ರಿಯೆ ಮತ್ತು ನಮ್ಮ ಆಜ್ಞೆಗೆ ಒಳಪಟ್ಟಿಲ್ಲ. ಆಮೇಲೆ ಪರಿಸರದಲ್ಲಿನ ಪ್ರಚೋದನೆಗೆ ತತ್ಕ್ಷಣ ಜರುಗುವ ಕ್ರಿಯೆ, ಉದಾಹರಣೆಗೆ ಕೇಂದ್ರ ಮೆದುಳು ಬಳ್ಳಿ ಅಂತ ಪರಾವರ್ತಿತ ಕ್ರಿಯೆಗೆ ಬರೀಬಹುದು. ಬಟ್ ನಡಿಗೆ ಅಂತಕ್ಕಂಥದ್ದು ಐಚ್ಛಿಕ ಕ್ರಿಯೆ, ನಮ್ಮ ಆಜ್ಞೆಗೆ ಒಳಪಟ್ಟಿದೆ ಮತ್ತೆ ನಮ್ಮ ಆಲೋಚನೆಗೆ ಒಳಪಟ್ಟ ಕ್ರಿಯೆ ಮತ್ತೆ ಇದರ ಕೇಂದ್ರ ಮೆದುಳು ಅಂತಕ್ಕಂಥದ್ದು ಆಗ್ತದೆ. ಇನ್ನು ಮುಟ್ಟಿದರೆ ಮುನಿಸಸ್ಯದ ಚಲನೆ, ಬೆಳಕಿನ ಕಡೆಗೆ ಕಾಂಡಗಳ ಚಲನೆ. ಅದೇ ಥರ ಡೈನಮೋ ಮತ್ತು ಮೋಟಾರ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಈ ಕ್ವಶನ್ಸು ಬಹಳ ಸರಿ ಏನು ಮಾಡಿದಾರಪ್ಪ ಅಂದರೆ ಕೇಳಿದಾರ. ಓಕೆನಾ, ಡೈನಮೋ ಮತ್ತು ಮೋಟಾರ್ ಅದು ಸೇಮ್ AC ಡೈನಮೋ ಮತ್ತು DC ಡೈನಮೋ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಜೈವಿಕ ವಿಘಟನೀಯ ವಸ್ತುಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು. ಮೆದು ನೀರು ಮತ್ತು ಗಡಸು ನೀರು, ದ್ವಿವಿದಳನ, ಬಹುವಿದಳನ, ಪರಾಗಸ್ಪರ್ಶ, ನಿಷೇಚನ. ಮುಂದೆ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ, ಪಳೆಯುಳಿಕೆ ಇಂಧನಗಳು, ಸೌರಶಕ್ತಿ, ಜೈವಿಕ ದ್ರವ್ಯರಾಶಿ, ಜಲಶಕ್ತಿ, ನವೀಕರಿಸಲಾಗದ ಸಂಪನ್ಮೂಲಗಳು, ನವೀಕರಿಸಬಹುದಾದ ಸಂಪನ್ಮೂಲಗಳು. ಇಷ್ಟು 20 ಏನಿದಾವಪ್ಪ ಅಂತಂದ್ರೆ SSLCಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸಗಳಿತ್ತು. ಬಹಳ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಈಗ ವಿದ್ಯುತ್ ಶಕ್ತಿ ಪಾಠದಲ್ಲಿ ಮಿನಿಮಮ್ 7 ಮಾರ್ಕ್ಸ್ಗಳ ಕ್ವಶನ್ಸ್ಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀರಿ. ಅವು ನೋಡ್ಕೋತ ಹೋಗೋಣ ಯಾವಿದಾವಂತ.
ಸೊ ವಿದ್ಯುತ್ ಶಕ್ತಿ ಅಂದ್ರೆ ಏನು, ಅದರ ಅಂತಾರಾಷ್ಟ್ರೀಯ ಏಕಮಾನ. ಒಂದು ಏಕಮಾನ ಕಾಲದಲ್ಲಿ ವಿದ್ಯುದಾವೇಶಗಳ ಕಣಗಳ ಚಲನೆಯಿಂದ ಪಡೆದುಕೊಂಡ ಶಕ್ತಿಯೇ ವಿದ್ಯುತ್ ಶಕ್ತಿ. ಅದರ ಅಂತಾರಾಷ್ಟ್ರೀಯ ಏಕಮಾನ ಕಿಲೋವ್ಯಾಟ್ ಗಂಟೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಪ್ರವಾಹ ಅಂದ್ರೇನು, ಅದರ ಅಂತಾರಾಷ್ಟ್ರೀಯ ಏಕಮಾನ. ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವೇ ವಿದ್ಯುತ್ ಪ್ರವಾಹ. ಅದರ ಏಕಮಾನ ಆಂಪಿಯರ್ ಅಂತೀವಿ. 1 ಆಂಪಿಯರ್ ಅಂದ್ರೆ 1 ಕೂಲಾಂಬ್ ಬಾರ್ 1 ಸೆಕೆಂಡ್ ಅಂತಕ್ಕಂಥದ್ದು ಇತ್ತು. ಇನ್ನು ವಿದ್ಯುದಾವೇಶ ಎಂದ್ರೇನು, ಅದರ ಏಕಮಾನ. ವಿದ್ಯುತ್ ಕಾಂತೀಯ ಕ್ಷೇತ್ರಕ್ಕೆ ಒಳಪಡಿಸಿದಾಗ ಬಲವನ್ನ ಅನುಭವಿಸುವ ದ್ರವ್ಯದ ಭೌತ ಗುಣವೇ ವಿದ್ಯುದಾವೇಶ. ಇದರ ಏಕಮಾನ ಕೂಲಾಂಬ್. 1 ಕೂಲಾಂಬ್ನ ಮೌಲ್ಯ ಅಂತಂದ್ರೆ 6 × 10⁸18 ಎಲೆಕ್ಟ್ರಾನ್ಗಳು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಮಂಡಲ ಅಂದ್ರೆ ಏನು, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವೇ ವಿದ್ಯುತ್ ಮಂಡಲ. ಇನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರ ಅಳಿತಕ್ಕಂಥ ಮಾನ ಅದು ಆಮಿಮೀಟರ್. ವಿದ್ಯುತ್ ವಿಭವ ಅಂದ್ರೆ ವಿದ್ಯುದಾಗರಗಳ ನಡುವಿನ ಅಂತರವೇ ವಿದ್ಯುತ್ ವಿಭವ. ಇನ್ನು ವಿಭವಾಂತರದ ಅರ್ಥ ಮತ್ತು ಏಕಮಾನ. ಇಲ್ಲಿ ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗೋ ಕೆಲಸಕ್ಕೆ ವಿಭವಾಂತರ ಅಂತ ಕರಿತೀವಿ. ಸೊ ಅದರ ಏಕಮಾನ ವೋಲ್ಟ್ ಅಂತಾರೆ. 1 ವೋಲ್ಟ್ = 1 ಜೂಲ್ ಬಾರ್ ಕೂಲಾಂಬ್. ಇನ್ನು ಓಮ್ನ ನಿಯಮ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಅಂತೂ ಬಹಳ ಸರಿ ಏನು ಮಾಡಿದಾರಪ್ಪ ಅಂದ್ರೆ ಕ್ವಶನ್ಸ್ ರಿಪೀಟ್ ಮಾಡಿದ್ದಾರೆ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ನೇರ ಅನುಪಾತದಲ್ಲಿರ್ತದೆ. ಇದು ಸೂತ್ರ ಇದೆ, ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ರೋಧದ ಏಕಮಾನ. ವಿದ್ಯುದಾವೇಶಗಳ ಚಲನೆಗೆ ಅಡ್ಡಿಯುಂಟು ಮಾಡುವ ವಾಹಕದ ಗುಣವೇ ರೋಧ. ಸೊ ಇದರ ಏಕಮಾನ ಏನಾಗ್ತದಪ್ಪ ಅಂದ್ರೆ ಓಮ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ವಾಹಕದ ರೋಧ ಅವಲಂಬಿಸಿರೋ ಅಂಶಗಳು ಯಾವ ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ವಾಹಕದ ಉದ್ದ ಬರ್ತದೆ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು 12ನೇ ಪ್ರಶ್ನೆ ಇದೆ. ಒಂದೇ ರೀತಿಯ ವಸ್ತುವಿನ ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನ ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿ ಮೂಲಕ ವಿದ್ಯುತ್ ಸುಲಭವಾಗಿ ಹರಿತದೆ ಮತ್ತು ಹೇಗೆ. ಇಲ್ಲಿ ದಪ್ಪನಾದ ತಂತಿ ಮೂಲಕ ವಿದ್ಯುತ್ ಸುಲಭವಾಗಿ ಹರಿತದೆ, ಏಕೆಂದರೆ ತೆಳು ತಂತಿಗಿಂತ ದಪ್ಪ ತಂತಿಯಲ್ಲಿ ವಿದ್ಯುತ್ ಆವೇಶ ಸುಲಭವಾಗಿ ಹರಿತವೆ. ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲೈಡಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇದಾವೆ, ಅವುಗಳನ್ನ ಸ್ವಲ್ಪ ಮೋಸ್ಟ್ ಆಗಿ ನೋಡ್ಕೊಡ್ರಿ. ಸೊ ಇದು ಈ ಕ್ವಶನ್ಸ್ಗಳನ್ನ ಸಹಿತ ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರು. ಸೊ ದತ್ತಾಂಶ ಕೊಟ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಉಪಕರಣಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗುವ ಲಾಭಗಳು. ಒಂದೇದು ವಿಭವಾಂತರ ಒಂದೇ ಆಗ್ತದೆ, ಬೇರೆ ಬೇರೆ ಉಪಕರಣಗಳು ಕೆಲಸ ಮಾಡ್ತಾವ. ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂದ್ರೆ ರೋಧ ಕಡಿಮೆ ಇರ್ತದೆ. ಸೊ ಇದು ಏನಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ತಾಪನ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿ ಹೊಳೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಇನ್ನು ಈ ರೇಖಾಚಿತ್ರಗಳಲ್ಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಒಂದಂತನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ, ಅಥವಾ ಚಿಹ್ನೆಗಳನ್ನು ಹಾಕ್ಲಿಕ್ಕೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದೇ ಬರ್ತದೆ. ಓಕೆನಾ. ಆಮೇಲೆ ಇಲ್ಲಿ ಕಾರಣಗಳನ್ನು ಕೊಡಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಿತ್ತು. ಸೊ ಸುಮಾರಾಗಿ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 11 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥವುಗಳನ್ನು ಬಹಳ ಡೀಟೇಲ್ ಆಗಿ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಪಾಸ್ ಮಾಡಿ ಚೆನ್ನಾಗಿ ಬರ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಂದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಎಲ್ಲ ವಿಷಯಗಳಲ್ಲಿ ಇದೇ ಥರದ ವಿಡಿಯೋಗಳಿದಾವೆ ನೋಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ.